ಬಿಗ್ ಬಾಸ್ ಮುಗಿದ ನಂತರ ಇನ್ನೊಂದು ಹೊಸ ರಿಯಾಲಿಟಿ ಶೋ ಶುರುವಾಗ್ತಿದೆ. ಅದೇ ಬಾಯ್ಸ್ ವರ್ಸಸ್ ಗರ್ಲ್ಸ್. ಈ ಶೋ ಅಲ್ಲೂ ಕೂಡ ಘಟಾನುಘಟಿಗಳಿರೋದ್ರಿಂದ ಎಂಟರ್ಟೈನ್ಮೆಂಟ್ ಏನು ಕಮ್ಮಿ ಇಲ್ಲ ಅಂತಾನೆ ಹೇಳ್ಬೋದು. ಈ ರಿಯಾಲಿಟಿ ಶೋ ಅಲ್ಲಿ ಯಾರ್ಯಾರು ಇರಲಿದ್ದಾರೆ ಅನ್ನೋದನ್ನ ಕೇಳಿದೀವಿ ಹಾಗೂ ನೋಡಿದೀವಿ. ಹೀಗಿರುವಾಗ ಹೊಸ ಸುದ್ದಿಯೊಂದು ವೈರಲ್ ಆಗ್ತಿದೆ. ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯ ಶಿಶಿರ್ ಶಾಸ್ತ್ರಿ ಅವರ ಮಾಜಿ ಹೆಂಡತಿ ಕೋಳಿ ರಮ್ಯಾ ಹಾಗೂ ಶಿಶಿರ್ ಅವರ ಕ್ಲೋಸ್ ಫ್ರೆಂಡ್ ಐಶ್ವರ್ಯ ಸಿಂಧೋಗಿ ಅವರು ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಲಿದ್ದಾರೆ. ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಶಿಶಿರ್ ಅವರಿಗೆ ಮದ್ವೆ ಆಗಿದೆ ಹಾಗೂ ಡಿವೋರ್ಸ್ ಕೂಡ ಆಗಿದೆ ಅನ್ನೋದು ಯಾರಿಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಅವ್ರು ಇನ್ನು ಸಿಂಗಲ್ ಮದ್ವೆ ಆಗಿಲ್ಲ ಅಂತಾನೆ ಅನ್ಕೊಂಡಿರ್ತಾರೆ. ಯಾಕಂದ್ರೆ ಶಿಶಿರ್ ಅವರು ಮದ್ವೆ ಆಗಿರುವಂತ ವಿಚಾರ ಆಗ್ಲಿ ಅಥವಾ ಡಿವೋರ್ಸ್ ಆಗಿರುವಂತ ವಿಷಯ ಆಗ್ಲಿ ಎಲ್ಲೂ ಹೇಳ್ಕೊಂಡಿರಲ್ಲ. ಆದ್ರೆ ಶಿಶಿರ್ ಅವರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಕೋಳಿ ರಮ್ಯಾ ಅವರ ಜೊತೆ ಮದ್ವೆ ಆಗಿತ್ತು, ಹಾಗೆ ಡಿವೋರ್ಸ್ ಕೂಡ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು. ಇನ್ನು ಶಿಶಿರ್ ಹಾಗೂ ಐಶ್ವರ್ಯ ಅವರ ಜೋಡಿ ತುಂಬಾನೇ ಕ್ಯೂಟ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆದಂತ ಜೋಡಿ ಅಂದ್ರೂ ತಪ್ಪಾಗಲ್ಲ. ಐಶ್ವರ್ಯ ಅವರು ಕೂಡ ಶಿಶಿರ್ ಜೊತೆ ಎಷ್ಟು ಕ್ಲೋಸ್ ಆಗಿದ್ರು, ಹಾಗೆ ಅವರು ಫ್ರೆಂಡ್ಶಿಪ್ ಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಇವಾಗ ಶುರುವಾಗ್ತಿರುವಂತ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋ ಅಲ್ಲಿ ಶಿಶಿರ್ ಶಾಸ್ತ್ರಿ ಅವರ ಮಾಜಿ ಹೆಂಡತಿ ಹಾಗೂ ಅವರ ಬೆಸ್ಟ್ ಫ್ರೆಂಡ್ ಐಶ್ವರ್ಯ ಇಬ್ರು ಇರೋದ್ರಿಂದ ಐಶ್ವರ್ಯ ಅವರು ತಮ್ಮ ಸ್ನೇಹಿತನ ಹಿಂದಿನ ವಿಷಯಗಳನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರಾ ಅಥವಾ ಕೋಳಿ ರಮ್ಯಾ ಹಾಗೂ ಐಶ್ವರ್ಯ ಇಬ್ರು ಫ್ರೆಂಡ್ಸ್ ಆಗ್ತಾರಾ ಇಲ್ಲ ಜಗಳ ಮಾಡ್ಕೋತಾರ ಅನ್ನೋಂತ ಕುತೂಹಲ ಎಲ್ರಿಗೂ ಇದೆ. ಯಾಕಂದ್ರೆ ಈ ಹಿಂದೆ ಬಿಗ್ ಬಾಸ್ ಅಲ್ಲೂ ಕೂಡ ಐಶ್ವರ್ಯ ಅವರು ಶಿಶಿರ್ ಅವರಿಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು. ಶಿಶಿರ್ ಅವರಿಗೆ ಯಾರು ಏನೇ ಅಂದ್ರೂ ಕೂಡ ಬಿಟ್ಕೊಡ್ತಿರಲಿಲ್ಲ. ಅಂದ್ರೆ ಪಾಸಿಟಿವ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇವರ ಫ್ರೆಂಡ್ಶಿಪ್ ಎಷ್ಟು ಪ್ಯೂರ್ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಹೀಗಿರುವಾಗ ಶಿಶಿರ್ ಅವರ ಮಾಜಿ ಹೆಂಡತಿ ಹಾಗೂ ಅವರ ಬೆಸ್ಟ್ ಫ್ರೆಂಡ್ ಐಶ್ವರ್ಯ ಅವರು ಇಬ್ರು ಒಂದೇ ಶೋ ಅಲ್ಲಿ ಇರೋದ್ರಿಂದ ಮುಂದೆ ಏನಾಗಬಹುದು ಅನ್ನೋಂತ ಕುತೂಹಲ ಇದೆ ಅನ್ನೋದು ಜನರ ಅಭಿಪ್ರಾಯ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.